ಎರಡನೇ ಸರ್ವಿಸ್ದಾಗ ಎಷ್ಟು ಬಿಲ್ ಆತದ ಅಂತ ನನ್ಗೆ ಗೊತ್ತೇ ಇದ್ದಿದ್ದಿಲ್ರಿ. ನಮಸ್ಕಾರ ರೀ ವಿಪಿ ಮಂದಿ. ಇವತ್ತು ಮುಂಜಾನೆ ಬೇಗನೆ ಎದ್ದು ಜಳಕ ಮಾಡ್ದೆ. ಅದು ಆದ್ಮ್ಯಾಗ ಇಂತ ತಿಂಡಿ ಚಳಿದಾಗ ನಾ ಮುದ್ದೆ ಸಾಯ್ತಿದ್ದೆ. ಅದಕ್ಕಲ್ಲಿ ಗರಂ ಗರಂ ಅಂತ ಚಾಯ್ ಕೊಡದೆ ಬಿಟ್ಟೆ. ಆಮೇಲೆ ಅದು ಆದ್ಮ್ಯಾಗ ನಮ್ಮ ಪಪ್ಪರ ಗಾಡಿ ಸರ್ವಿಸ್ ಕೊಟ್ಟಬಾ ಅಂತ ಹೇಳಿದ್ರ ಅದಕ್ಕಲ್ಲಿ ಗಾಡಿ ಸರ್ವಿಸ್ ಬುಕ್ ತಗೊಂಡ್ ಜಪ್ಪಕ್ ಅಂತ ಹೊಂಟೆ ಬಿಟ್ಟೆ. ನಮ್ ಚಿಂಟವ ರೆಡಿ ಆಗಿ ಎಲ್ಗೋ ಹೊಂಟಿದ್ಲು. ಐ ಥಿಂಕ್ ಎರಡನೇ ತಾಜ್ ಮಹಲ್ ಓಪನಿಂಗ್ ಮಾಡಕ್ ಹೊಂಟಲ್ಲ ಅಂತ. ಅದಾದ್ಮ್ಯಾಗ ನಮ್ ಸಿದ್ದವ್ಗ ಸರ್ವಿಸ್ ಮಾಡಸಕ ತಗೊಂಡ್ ಹೊಂಟೆ ಬಿಟ್ಟಾಗ. 10 minutes later. ಮನೇಲಿ ನಮ್ ಸಿದ್ದವ್ಗ ಸರ್ವಿಸ್ ಮಾಡ್ಸಕ್ ತಂದೆ ಬಿಟ್ಟೆ. ನಮ್ ಸಿದ್ದವ್ ಕೇಳೋಂಬರ್ರಿ ಹೆಂಗ್ ಅನ್ಸತ್ತದ. ನಾವ್ ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಅದಾದ್ಮ್ಯಾಗ ನಮ್ ಸಿದ್ದವ್ಗ ಅಣ್ಣ ಚೆಕ್ ಮಾಡತ್ತಿದ್ದ. ನಾ ಹೇಳ್ದೆ ನಮ್ ಸಿದ್ದವ್ ತುಪ್ಪಡಿ ಮಾಡಿ ಕಳ್ಸಿಬಿಡ್ರಿ ನಮ್ಗ. ಅದು ಕೇಳಿ ನಮ್ ಸಿದ್ದವ್ ಏನತ್ತಲ್ ಕೇಳಿ, ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ನಾ ಸಾಮಾನ್ಯ ಇಲ್ಲ ಅಂತ ನನಗ್ ಗೊತ್ತೈತಿ. ಅದಕ್ಕಲ್ಲೇ ನಮ್ ಸಿದ್ದವಂದು ಅರ್ಬಿ ತಗೊಂಡ್ ಅಂದ್ರೆ ವರ್ಷ ಅರ್ಬಿ ತಗೊಂಡ್ ಹೊಂಟೆ ಬಿಟ್ಟೆ. ಬರೀ ಇಂತದೆಯ ಆಟೋ ಸಂಬಂಧ ಕಾಯ್ಕೋತ ನಿತ್ಯ. A few moments later. ಫೈನಲಿ ಆಟೋದಾಗ ಕೂತಿ ಅಣ್ಣ 40 ರೂಪಾಯಿ ಅಂದಾನೆ. 10 ರೂಪಾಯಿ ತಗೋ ಅಂತ ಹೇಳಿ ಹೊಂಟೆ ಬಿಟ್ಟೆ ಮನಿ. 1 hour later. ಫೈನಲಿ ಮನಿ ಬಂದೇ ಬಿಟ್ಟಿ ನೋಡ್ರಿ. ಅಲ್ಲಿಂದ ಬರ್ಬೇಕಂದ್ರೆ ಹೊಯ್ಕೋತ್ ಬಂದೆ ನೋಡ್ರಿ. 3 hours later. ಅದು ಆಗ ನಾ ಸರ್ವಿಸ್ ಮಾಡೋರು ನಿಮ್ ಗಾಡಿ ರೆಡಿ ಆಗಿದೆ ಅಂತ ಫೋನ್ ಹಚ್ಚಿ ಹೇಳಿದ್ರ. ಅದಕ್ಕಲ್ಲೇ ಈ ಮಗನ್ ಕರ್ಕೊಂಡ್ ಜಪ್ಪಕ್ ಅಂತ ಹೊಂಟೆ ಬಿಟ್ಟೆ ಆಗರಿ. 10 minutes later. ಅದು ಆಗ ನಾ ಶೋರೂಮ್ ಬಂದ್ರೆ ನೋಡ್ರಿ ನಮ್ ಸಿದ್ದವ್ ನೋಡ್ರಿ ಎಷ್ಟು ತಿಂಡಿನೇ ಕಾಣಿಸತ್ತ ನೋಡ್ರಿ ನಮ್ ಸಿದ್ದವ್. ಹಂಗೆ ನಮ್ ಸಿದ್ದವ್ಗ ಒಂದು ಕಣ್ಣು ಹೊಡೆದೇ ಬಿಟ್ಟೆ. ಅದಾದ್ಮ್ಯಾಗ ಈ ಬಿಲ್ ನೋಡಿದ್ರೆ 20 ಲಕ್ಷ ರೂಪಾಯಿ ಬಿಲ್ ಮಾಡ್ಯಾರ ಅಂತ ನನಗ ಅನ್ಸತ್ತಿತ್ರಿ. ಫೈನಲಿ ಬಿಲ್ ತುಂಬಿ ಪಾಪಡಿ ಸಿದ್ದವ್ ಹೊರಗೆ ತಗೊಂಡ್ ಸೀದಾ ಮನಿಗ್ ಹೊಂಟಿ ಹೋಗಾರಿ. One hour later. ಫೈನಲಿ ಮನಿ ಬಂದು ಬಿಲ್ ನೋಡಿದ್ರೆ 12 ಆಗಿತ್ತು ನೋಡ್ರಿ. ಇಷ್ಟು ಬಿಲ್ ಬರ್ತದ ಅಂತ ನಾ ಅನ್ಕೊಂಡೇ ಇದ್ದಿದ್ದಿಲ್ರಿ. ಯಾಕಂದ್ರೆ ಫ್ರೀ ಸರ್ವಿಸ್ ಇತ್ತು ಅದಕ್ಕಲೆ.